ಸುಭಾಷ್ ಚಂದ್ರ ಬೋಸ್ ಅಂದ್ರು ಬೇರೆ ಯಾವ್ದಾದ್ರು ಒಂದು ದೇಶದ ಸಹಾಯ ತಗೊಂಡು ಈ ಬ್ರಿಟಿಷರನ್ನ ಓಡಿಸ್ಬಿಡೋಣ. ಯಾರಂದ್ರು? ಸುಭಾಷ್ ಚಂದ್ರ ಬೋಸ್ ಅಂದ್ರು ಹಿಂಗೆ ಬೇರೆ ದೇಶದವರ ಸಹಾಯ ತಗೊಂಡು ಬ್ರಿಟಿಷರನ್ನ ಓಡಿಸಿದ ಮೇಲೆ ಆ ಬೇರೆ ದೇಶದವರು ಸಹಾಯ ಕೊಟ್ಟಿರ್ತಾರಲ್ಲ ಅವ್ರು ನಮಗೆ ಏನಾಗ್ತಾರೆ ಅಷ್ಟೇ. ಕರೆಕ್ಟ್. ಅಷ್ಟೇ, ಅವ್ರ ಯಜಮಾನ್ರಾಗ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಅವ್ರನ್ನ ಓಡಿಸ್ಲಿಕ್ಕೆ ನಾನು ಸಹಾಯ ಮಾಡಿಲ್ಲೇನಪ್ಪ, ನನ್ನ ಸಹಾಯ ಇಲ್ದಿದ್ರೆ ನೀವು ಅವ್ರನ್ನ ಓಡಿಸ್ತಿದ್ರೇನಪ್ಪ, ಇಲ್ಲಲ್ಲ, ಹಂಗಾದ್ರೆ ನಾ ಯಜಮಾನಿಕೆ ಮಾಡ್ತೀನಿ ಈಗ ಅಂತ ಅವ್ರು ಅಂತಾರೆ. ಆದ್ರಿಂದ ಸುಭಾಷ್ ಚಂದ್ರ ಬೋಸ್ ಆ ತರ ಯೋಚನೆ ಮಾಡಿರೋದ್ರಲ್ಲಿ ತಪ್ಪಿದೆ. ಗಾಂಧೀಜಿಯವರು ಇದನ್ನೇ ಹೇಳಿದ್ರು ಸುಭಾಷ್ಗೆ. ಗಾಂಧೀಜಿಯವರಿಗಿಂತ ಸುಭಾಷ್ ಅವರು ವಯಸ್ಸಿನಲ್ಲಿ ಚಿಕ್ಕವರು. ಅದಕ್ಕೆ ಸುಭಾಷ್ ಅವರು ಕಾಂಗ್ರೆಸ್ಸಿನ ಪ್ರೆಸಿಡೆಂಟ್ ಆಗಿದ್ರು ಒನ್ ಟೈಮ್. ಅವಾಗ ಗಾಂಧೀಜಿಯವರು ಹೇಳಿದ್ರು, ಸುಭಾಷ್ ಚಂದ್ರ ಬೋಸ್ ನಿಮ್ ದಾರಿನಲ್ಲಿ ಹೋದ್ರೆ ಒಂದು ಪಿಶಾಚಿ ಹೋಗ್ತದೆ, ಇನ್ನೊಂದು ಪಿಶಾಚಿ ಆಡಳಿತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನಮ್ದು ಗುರಿ ಇರೋದೇನು? ಯಾರೂ ಪಿಶಾಚಿ ಇರಬಾರ್ದಿಲ್ಲ, ಯಾವ ಪಿಶಾಚಿನೂ ಬೇಡ, ಕೆಂಪು ಮೂತಿದು ಬೇಡ, ಇನ್ನೊಂದು ಮೂತಿದು ಬೇಡ ಅನ್ನೋದು ನಮ್ದು ಗುರಿ ಇದೆ. ಆದ್ರೆ ನೀನು ಹಿಂಗ್ ಮಾತಾಡ್ತೀಯಲ್ಲೋ ಅಂತ ಅವ್ರಿಗೂ ಸುಭಾಷ್ ಚಂದ್ರ ಬೋಸ್ಗೂ ಮಾತುಕತೆಯಾಗಿ ಸುಭಾಷ್ ಚಂದ್ರ ಬೋಸ್ಗೆ ಗಾಂಧೀಜಿಯವ್ರ ಮಾತು ಲೈಕ್ ಆಗಲಿಲ್ಲ, ಅದಕ್ಕೆ ಅವರು ಕಾಂಗ್ರೆಸ್ ಬಿಟ್ಬಿಟ್ರು. ಸುಭಾಷ್ ಚಂದ್ರ ಬೋಸ್ಗೆ ಗಾಂಧೀಜಿಯವ್ರ ಮಾತು ಲೈಕ್ ಆಗಲಿಲ್ಲ, ಅದಕ್ಕೆ ಅವರು ಕಾಂಗ್ರೆಸ್ ಬಿಟ್ಟು ನಾ ಬ್ಯಾರೆ ಮಾಡ್ತೀನಿ ಅಂತೇಳಿ ಐಎನ್ಎ ಏನೋ ಮಾಡಿದ್ರು. ಓಕೆ, ಇನ್ನೊಂದು ಈ ರೀತಿನಲ್ಲಿ ಸ್ವಾತಂತ್ರ್ಯ ಕಾಂಗ್ರೆಸ್ ಗಾಂಧೀಜಿಯವರು ನಡೆಸಿರುವಾಗ ಕೊನೆಗೆ ಒಂದ್ಸಲ ಎರಡು ದೊಡ್ಡ ಘಟನೆಗಳು ನಡೆದವು. ಒಂದು 1942ರಲ್ಲಿ ಎರಡನೇ ವಿಶ್ವ ಮಹಾಯುದ್ಧ ನಡೀತು. ಅದರಲ್ಲಿ ಬ್ರಿಟನ್ ಸೋಲ್ತು. ಅವಾಗ ಅದಕ್ಕೆ ಒಂದು ಸ್ವಲ್ಪ ಜ್ಞಾನೋದಯ ಆಯಿತು. ನಾನು ಇವಾಗ ಗೆಲ್ಲೋ ಕುದುರೆ ಆಗಿಲ್ಲ, ಈಗ ಸೋಲ್ತಿದ್ದೀನಿ ನಾನು. ಇವ್ರು ಬೇರೆ ಭಾರತದವ್ರು ಬೇರೆ ಬಿಟ್ಟೋಗ್ರಿ ಅಂತಿದ್ದಾರೆ. ಆದ್ರಿಂದ ನಾವು ಭಾರತ ಬಿಟ್ಟೋಗೋದಕ್ಕೆ ನಿರ್ಧಾರ ಮಾಡೋದು ಒಳ್ಳೆಯದು ಅಂತ ಬ್ರಿಟಿಷರ ಮನಸ್ಸಿನಲ್ಲೂ ಬಂದಿತ್ತು. ಭಾರತದಲ್ಲಿ ಹೋರಾಟ ಮಾಡ್ತಿದ್ದವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ. ವರ್ಷ ಯಾವುದು ಗೊತ್ತಾ? 1942. ಸೇಮ್ ಇಯರ್ 42ನಲ್ಲೇ ಸೋತರವರು. ಅವ್ರಿಗೂ ಆ ತರ ಮನಸ್ಸಿನಾಗ ಬಂದಿದೆ. ಅದೇ ಟೈಮಿಗೆ ಇವರು ನೀವು ಬಿಟ್ಟೋಗ್ರಿ ಅಂತ ದೊಡ್ಡ ಚಳವಳಿ ಮಾಡಿದ್ರು. ಭಾರತ ಬಿಟ್ಟು ತೊಲಗಿ ಅಂತ ಒಂದು ಚಳವಳಿ ಮಾಡಿದ್ರು. ಆವಾಗ ಬ್ರಿಟಿಷ್ ಆಡಳಿತಗಾರರು ಬ್ರಿಟನ್ ಸರ್ಕಾರ ಅವರು ನಿರ್ಧಾರ ಮಾಡ್ಕೊಂಡ್ರು, ಆದಷ್ಟು ಬೇಗ ನಿಮ್ ದೇಶ ನಾವು ಬಿಟ್ಟೋಗ್ತೀವಿ, ನೀವು ಮುಂದಿನ ಕೆಲಸ ಕಾರ್ಯಗಳನ್ನು ಹೆಂಗ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಅಂತ ಅವರು ಮಾತುಕತೆ ಆಡಿದ್ರು. ಸೊ ಇವರು ಮುಂದೆ ಏನಾಗ್ಬೇಕು ಅವತ್ತಿನ ದಿವಸ ಭಾರತದಲ್ಲಿ 536 537 ಜನ ರಾಜರುಗಳಿದ್ರು. ಭಾರತದಲ್ಲಿ ಪ್ರಾಂತ್ಯಗಳಿದ್ವು, ಅಷ್ಟು ಜನ. ಈ ಸ್ವಾತಂತ್ರ್ಯ ಹೋರಾಟ ಮಾಡೋದಕ್ಕೆ ಅವ್ರದ್ದು ಸಪೋರ್ಟ್ ಇತ್ತು. ಅವ್ರದ್ದು ಏನ್ ಅನ್ಕೊಂಡಿದ್ರು, ಬ್ರಿಟಿಷರು ಹೋಗ್ಬಿಟ್ರೆ ನಾವು ಫುಲ್ ರಾಜರಾಗ್ತೀವಿ, ಈಗ ಬ್ರಿಟಿಷರ ಅಧೀನದಲ್ಲಿರುವ ರಾಜರಾಗಿದ್ದೀವಿ, ಬ್ರಿಟಿಷರು ಹೋಗ್ಬಿಟ್ರೆ ಫುಲ್ ಪವರ್ಸ್ ನಮಗ್ ಬಂದ್ಬಿಡ್ತದೆ ಅನ್ನೋದು ಅವ್ರದ್ದು ಒಂದು ವಿಚಾರ ಆಗಿತ್ತು. ಓಕೆ, ಅದು ಒಂದು ವಿಚಾರ. ಬ್ರಿಟಿಷರಿಗೆ ಕಳಿಸೋದು ಒಂದು ವಿಚಾರ, ಅವ್ರು ಸೋತಿರೋದು ಇನ್ನೊಂದು ವಿಚಾರ. ನಾಲ್ಕನೇ ವಿಚಾರ ಒಂದಿತ್ತು, ಏನಂದ್ರೆ ಬ್ರಿಟಿಷರು ಹೋದ ಮೇಲೆ ರಾಜರ ಆಡಳಿತ ಮುಂದುವರಿಯಬೇಕು ಅನ್ನುವ ಒಂದು ಪಾಯಿಂಟ್ ಬಿಟ್ರೆ ಬೇರೆ ಏನಾರ ಪಾಯಿಂಟ್ ಇದೆಯಾ? ಬ್ರಿಟಿಷರು ಬರಕ್ಕಿಂತ ಮೊದಲು ರಾಜರಿದ್ರಿ ಇಲ್ಲಿ. ಬ್ರಿಟಿಷರು ಬಂದ ಮೇಲೆ ರಾಜರನ್ನು ಗೆದ್ರವರು, ರಾಜರನ್ನ ಅಡಿಯಾಳಾಗಿ ಇಟ್ಕೊಂಡ್ರು. ಈಗ ಬ್ರಿಟಿಷರು ಹೋದ್ಮೇಲೆ ಇವ್ರು ಮತ್ತೆ ರಾಜರಾಗ್ತಾರೆ. ಇದು ನ್ಯಾಚುರಲ್ ಹೌದು ಅನಿಸ್ತದೆ. ಇದು ಇಲ್ಲಿತ್ತು, ಯಾರೋ ತೆಗೆದು ಅಲ್ಲಿ ಬಿಸಾಕಿದ್ರು, ನಾ ತಂದು ಇಲ್ಲಿ ಇಡ್ತೀನಿ, ಅಲ್ಲಿಗೆ ಇದ್ರ ಜಾಗ ಇಲ್ಲೇ ಉಳಿತಲ್ಲ, ಇದನ್ನ ಬಿಟ್ಟು ಬೇರೆ ಏನಾದರೂ ವಿಚಾರ ಇದೆಯಾ ಅಂತ ಒಂದು ಆಲೋಚನೆ ಬಂದಾಗ ದೇರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಡೆಮೋಕ್ರಸಿ ಅಂತ ಒಂದು ವಿಚಾರ. ದೇರ್ ಈಸ್ ಎ ಪ್ರಪಂಚದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಪ್ರಪಂಚದಲ್ಲಿ ಒಂದು ವಿಚಾರ ಇದೆ. ಆ ವಿಚಾರದ ಹೆಸರು ಡೆಮೋಕ್ರಸಿ, ಪ್ರಜಾಪ್ರಭುತ್ವ. ಅದು ನಮಗ್ ಸೂಟ್ ಆಗಬಹುದಾ? ರಾಜರನ್ನು ಕಿತ್ತೊಗೆದು ಪ್ರಜಾಪ್ರಭುತ್ವವನ್ನು ನಾವು ಭಾರತದಲ್ಲಿ ಸ್ಥಾಪನೆ ಮಾಡಬಹುದಾ ಅನ್ನೋ ವಿಚಾರ ಕೆಲವರಲ್ಲಿ ಬಂತು. ಅವರು ಎಲ್ಲರ ಎದುರಿಗೆ ಹೇಳಿದ್ರು, ಬ್ರಿಟಿಷರು ಬಿಟ್ಟು ಹೋದ್ರೆ ರಾಜರ ಆಡಳಿತ ಬರ್ತದೆ, ಅದು ಒಂದೇ ಅಲ್ಲ ಸರ್, ರಾಜರ ಆಡಳಿತನೂ ಕಿತ್ತು ಹಾಕಿ ಜನರ ಕೈಗೆ ಅಧಿಕಾರವನ್ನ ಕೊಡ್ಲಿಕ್ಕೆ ಒಂದು ದಾರಿ ಇದೆ, ಆ ದಾರಿಯ ಹೆಸರು ಡೆಮೋಕ್ರಸಿ ಅನ್ನೋದು ವಿಚಾರ ಬಂದಾಗ, ಅದರ ಬಗ್ಗೆ ಚರ್ಚೆ ಬಂದಾಗ, ಅದಕ್ಕೆ ಬಹಳಷ್ಟು ಓಟ್ಗಳು, ಬಹಳಷ್ಟು ಮತ, ಬಹಳ ಜನರು ಆ ವಿಚಾರ ಒಪ್ಪಿದಾಗ ಬ್ರಿಟಿಷರು ಹೊರಟು ಹೋದ ಮೇಲೆ ರಾಜರುಗಳು ಪರಮಾಧಿಕಾರವನ್ನ ಹೊಂದಿರುವುದಿಲ್ಲ ಅಂತ ತೀರ್ಮಾನ.
ಅವಾಗ ರಾಜರುಗಳು ಒದ್ದಾಡಿದ್ದಾರೆ ಪಾಪ, ನೀರಿನಿಂದ ತೆಗೆದು ಮೀನಿನ ತರ ಒದ್ದಾಡಿದ್ದಾರೆ ಅವರು. ಅಯ್ಯೋ ನಮ್ಗೇನು ಇಲ್ಲಂತೆ, ನಮ್ಗೇನು ಇಲ್ಲಂತೆ ಅಂತ. ಅವಾಗ ಈ ಪ್ರಜಾಪ್ರಭುತ್ವದ ಪರವಾದವರು ಅವರಿಗೆ ಸ್ವಲ್ಪ ಸಮಾಧಾನ ಮಾಡಿ, ನೀವೇನು ಹಂಗೇನು ತಿಳ್ಕೊಬೇಡಿ, ನಿಮ್ಗೆ ನಾವು ಟೈಟಲ್ ಕೊಡ್ತೀವಿ ಮಹಾರಾಜ ಅಂತ ಅನ್ಕೊಳ್ಳಿ ನೀವು, ಆದ್ರೆ ಆಡಳಿತ ನಿಮ್ದಲ್ಲ, ಆಡಳಿತ ಎಮ್ ಎಲ್ ಎ ಬೇಕಾದ್ರೆ ನೀವು ಆಗ್ಬೋದು, ಬೇರೆಯವರು ಆಗ್ಬೋದು. ಬೇರೆಯವ್ರು ಆಗ್ಬೇಕಾ ನೀವು ಆಗ್ಬೇಕಾ ಅನ್ನೋದನ್ನ ಯಾರು ನಿರ್ಧಾರ ಮಾಡ್ತಾರೆ? ಅವಾಗ ಮಹಾರಾಜರುಗಳು ಏನ್ ಅನ್ಕೊಂಡ್ರು, ಇಷ್ಟು ದಿವಸ ನಾವು ಆಡಳಿತ ಮಾಡ್ಕೊಂಡು ಬಂದಿದ್ದೀವಿ, ಜನ ಎಲ್ಲ ನಮಗೆ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡು ಒಪ್ಪಿದ್ರು, ಡೆಮೋಕ್ರಸಿಗೆ ಒಪ್ಪಿದ್ರು. 1952ರಲ್ಲಿ ಚುನಾವಣೆ. ಅವಾಗ ಅರ್ಧಕ್ಕರ್ಧ ರಾಜರುಗಳು ಸೋತೋದ್ರು. 537, 36 ಇದ್ರಲ್ಲ, ಅರ್ಧಕ್ಕರ್ಧ ರಾಜರುಗಳು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಲ್ಲ, ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ರೇನಂದ್ರೆ, ನಾ ರಾಜ ಇದ್ದೀನಿ, ನಾ ಹೋಗಿ ಏನ್ ಪ್ರಚಾರ ಮಾಡೋದು, ಎಲ್ಲರಿಗೂ ಗೊತ್ತಿದೆ, ಜನ ಓಟ್ ಹಾಕ್ತಾರೆ. ಇರ್ಲಿ, ಇಲ್ಲಿ ಸ್ವಾತಂತ್ರ್ಯ ಭಾರತಕ್ಕೆ ಇಲ್ಲೇನು ಬರ್ತದೆ ಅಂತ ಗೊತ್ತಾದಾಗ ಇಲ್ಲಿರ್ತಕ್ಕಂಥ ಮುತ್ಸದ್ದಿಗಳು, ಮುಖಂಡರುಗಳು, ವಿದ್ಯಾವಂತರು, ವಿಚಾರವಂತರು, ದೊಡ್ಡವರು, ಭಾರತದ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು ಏನ್ ಯೋಚನೆ ಮಾಡಿದ್ರು ಅಂದ್ರೆ, ಇಷ್ಟು ದೊಡ್ಡ ದೇಶ ಇದೆ, ಇದನ್ನ ಆಡಳಿತ ಮಾಡ್ಲಿಕ್ಕೆ ನಮ್ಗೆ ಏನಾದ್ರೂ ಒಂದು ಸೆಟ್ ಆಫ್ ರೂಲ್ಸ್ ಬೇಕಲ್ಲ, ಒಂದು ನಿಯಮಗಳು ಬೇಕಲ್ಲ. ಈಗ ನೀವು ಇಲ್ಲಿ ಬರ್ತೀರಾ, ಇಲ್ಲಿ ನಿಮಗೆ ಹೇಳ್ತಾರೆ 10 ಗಂಟೆಗೆ ಈ ತರ ಇದೆ, ಆಮೇಲೆ 1 ಗಂಟೆಗೆ ಊಟ ಇರ್ತದೆ, ಲೇಟ್ ಆದ್ರೆ 2 ಗಂಟೆಗೆ ಊಟ ಆಗುತ್ತೆ, ಆಮೇಲೆ ಬರ್ಬೇಕು, ನಿಯಮ ಇರ್ಬೇಕಲ್ಲ. ಏನೇ ಮಾಡಿದ್ರು 10 ಜನ ಸೇರಿದಾಗ ನಾನು ಒಬ್ಬನೇ ಇದ್ರೆ ಏನೂ ನಿಯಮ ಬೇಕಾಗಿಲ್ಲ, ಎಲ್ಲಿ ಬೇಕಲ್ಲಿ ಕೂಡ್ತೀನಿ, ಎಲ್ಲಿ ಬೇಕಲ್ಲಿ ಹೋಗ್ತೀನಿ, ಎಲ್ಲಿ ಬೇಕಲ್ಲಿ ಊಟ ಮಾಡ್ತೀನಿ. ಆದ್ರೆ ನಾನು ನಮ್ಮ ಬ್ರದರ್ ಇಬ್ರಿದ್ದೀವಿ ಅಂದ್ರೆ ನಾವು ಮಾತಾಡ್ಬೇಕಾಗ್ತದೆ. ಅಲ್ಲಿ ಊಟ ಮಾಡ್ಲಿಕ್ಕೆ ಹೋಗೋಣ, ಇಲ್ಲಿ ಊಟ ಮಾಡೋಣ, ಇಲ್ಲಿ ಕೂಡೋಣ ಅಥವಾ ಇಲ್ಲಿ ಬೇಡ ಬೇರೆ ಕಡೆ ಕೂಡೋಣ, ಮಾತಾಡ್ಬೇಕಾಗ್ತದೆ. ಇಬ್ರು ಒಪ್ಪಿದ್ರಲ್ಲ ಆ ಕೆಲಸ ಆಗ್ತದೆ. ನೀವು ಆ ಕಡೆ ಕೂಡೋಣ ಅನ್ನೋದು, ನಾನು ಈ ಕಡೆ ಕೂಡೋಣ ಒಪ್ಪದೇ ಇಲ್ಲ, ಅವಾಗ ನಾವು ಜಗಳ ಮಾಡ್ಬೇಕಾಗ್ತದೆ. ಆದ್ರಿಂದ ನಮ್ದು ಇಷ್ಟು ಜನರು ಇರುವಾಗ ನಮ್ಗೆ ಒಂದು ಸೆಟ್ ಆಫ್ ರೂಲ್ಸ್ ಬೇಕು, ನಿಯಮಗಳ ಒಂದು ಪುಸ್ತಕ ಬೇಕು. ಮತ್ತೆ ನಮ್ಮ ಬ್ರದರ್ಗೆ ಏನು ಹಕ್ಕಿದೆ, ನನಗೇನು ಹಕ್ಕಿದೆ, ಆ ಊರಿನವ್ರಿಗೆ ಏನು ಹಕ್ಕಿದೆ, ಈ ಊರಿನವ್ರಿಗೆ ಏನು ಹಕ್ಕಿದೆ, ಈ ಹಕ್ಕುಗಳು ಮತ್ತು ಕರ್ತವ್ಯಗಳು ಅನ್ನೋ ವಿಚಾರ ಬೇಕು ಅನ್ನೋದು ಎಲ್ಲರಿಗೂ ಒಂದು ಫೀಲ್ ಆದಾಗ ಅವರು ನಮ್ಗೆ ಒಂದು ಪುಸ್ತಕ ಬೇಕು. ಆ ಪುಸ್ತಕದಲ್ಲಿ ಎಲ್ಲ ಬರೆದಿಟ್ಟಿರ್ಬೇಕು, ಆಡಳಿತಕ್ಕೆ ಸಂಬಂಧಪಟ್ಟಿರುವ ವಿಚಾರಗಳು ಮತ್ತು ಸ್ವತಂತ್ರ ಭಾರತದಲ್ಲಿ ಸಮಾಜ ಹೇಗೆ ನಡೆಯಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆ ಪುಸ್ತಕದಲ್ಲಿ ಇರಬೇಕು. ಪ್ರತಿಯೊಂದು ಇರಬೇಕು. ಸಂವಿಧಾನ ಹೇಗ್ ಬಂತು ಅಂತ ಪ್ರತಿಯೊಂದು ನಿಯಮಗಳು, ಪ್ರತಿಯೊಂದು ವಿಚಾರಗಳು ಅದರಲ್ಲಿ ಇರಬೇಕು ಅಂತ. ಈಗ ಈ ಬುಕ್ಕನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾರು ಬರೀಬೇಕು, ಇದು ಒಂದು ಪ್ರಶ್ನೆ ಬಂತು. ಯಾರು ಬರೀಬೇಕು? ಯಾರಾದ್ರೂ ಒಬ್ರು ಬರೆದ್ರೆ ಉಳಿದವರೆಲ್ಲ ಹೆಂಗ್ ಒಪ್ಕೋತಾರೆ? ಇಲ್ಲ, ತಪ್ಪದು, ಅದು ತಪ್ಪು. ಹಾ, ಕಮಿಟಿ ಅಂದವ್ರು ಯಾರಪ್ಪ? ವೆರಿ ನೈಸ್, ಫಸ್ಟ್ ಕ್ಲಾಸ್ ಇದೆ. ಒಂದು ಕಮಿಟಿ ಆಗ್ಬೇಕು. ಈ ಕಮಿಟಿ, ಭಾರತ ದೇಶದಲ್ಲಿ ಕಮಿಟಿ ಮಾಡೋದು ಹೆಂಗೆ? ಭಾರತ ದೇಶಕ್ಕೆ ಕಾನೂನು ಬೇಕಾಗಿರೋದು. ಒಂದು ಮನೆಯವರಿಗೆ ಕಾನೂನು ಬೇಕಾಗಿದೆ ಅಂದ್ರೆ ಮನೆಯವರು ಸೇರಿ ಒಂದು ಕಮಿಟಿ ಮಾಡ್ಬೋದು. ಊರಿಗೆ ಒಂದು ಕಾನೂನು ಬೇಕಾಗಿದೆ ಅಂದ್ರೆ ಊರಿನವ್ರು ಸೇರಿ ಒಂದು ಕಮಿಟಿ ಮಾಡ್ಬೋದು. ಭಾರತ ದೇಶದವರು ಸೇರಿ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ, ಬಹಳ ಲಾಂಗ್ ಆಗತ್ತೆ. ಮತ್ತೊಂದು ಇದನ್ನ ಮಾಡಿದ್ರು, ಎಲೆಕ್ಷನ್ ಮಾಡ್ಬೇಕು. ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೋ ಅವರು ಕಾನೂನು ಬರೀಬೇಕು. ಎಲೆಕ್ಷನ್ ಮಾಡ್ಬೇಕಂದ್ರೆ ಜನ ಓಟ್ ಹಾಕ್ಬೇಕು. ಜನ ಓಟ್ ಹಾಕಿದ್ರೆ, ಇವ್ರಿಗೆ ಓಟ್ ಹಾಕಿದ್ರೆ ಇವ್ರು ಜನಪ್ರತಿನಿಧಿ ಅಂದ್ರೆ ಜನರೇ ಮಾತಾಡದಂಗೆ ಇವ್ರು ಮಾತಾಡಿದ್ರು. ಜನಪ್ರತಿನಿಧಿ ಮಾತಾಡಿದರೆ ಜನರೇ ಮಾತಾಡದಂಗೆ, ಯಾಕಂದ್ರೆ ಜನರೇ ಅವ್ರನ್ನ ಜನಪ್ರತಿನಿಧಿ ಮಾಡಿರೋದು. ಈ ರೀತಿಯಲ್ಲಿ ಒಂದು ಎಲೆಕ್ಷನ್ ಮಾಡಿ, ಆ ಎಲೆಕ್ಷನ್ ನಲ್ಲಿ 398 ಜನ ಎಲೆಕ್ಟ್ ಆದ್ರು. 398. ಈ 398 ಜನ ಎಲೆಕ್ಟ್ ಆದ್ರು, ಚುನಾಯಿತರಾದ್ರು. ಚುನಾವಣೆ ಮುಗಿದ ನಂತರ 398 ಜನ ಎಲೆಕ್ಟ್ ಆದ ನಂತರ ದೇಶ ಡಿವೈಡ್ ಆಯ್ತು, ಇಬ್ಬಾಗ ಆಯ್ತು. ಹಾ, ದೇಶ ಇಬ್ಬಾಗ ಆದಾಗ 102 ಜನ ಬೇರೆ ದೇಶಕ್ಕೆ ಹೋದ್ರು. 398ರಾಗೆ 102 ಮೈನಸ್ ಮಾಡ್ರಿ,
102 ಮೈನಸ್ ಮಾಡಬೇಕು. ಅವ್ರು ಭಾರತದಲ್ಲಿ ಉಳಿಲಿಲ್ಲ. ಹಂಗಾದ್ರೆ 296 ಜನ ಇದ್ರು. ಎಲ್ಲ ಸೇರಿಯಪ್ಪ, ಭಾರತದಲ್ಲಿ ಉಳಿಲಿಲ್ಲ. ಭಾರತದಲ್ಲಿ ಉಳಿದಂತ ಜನಪ್ರತಿನಿಧಿಗಳ ಸಂಖ್ಯೆ ಎಷ್ಟು? 296. ಇವರು ಸಂವಿಧಾನ ಬರೀಬೇಕು ಅಂತ ತೀರ್ಮಾನ ಮಾಡಿದ್ರು ಭಾರತಕ್ಕೆ. 296 ಜನ ಕೂತು ಒಂದು ಪುಸ್ತಕ ಬರೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಒಂದು ಸಬ್ ಕಮಿಟಿ ಮಾಡಿದ್ರು. ಆ ಸಬ್ ಕಮಿಟಿಗೆ ಒಬ್ಬರನ್ನ ಅಧ್ಯಕ್ಷರನ್ನು ಮಾಡಿದ್ರು, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಸಬ್ ಕಮಿಟಿಯಲ್ಲಿ ಇದ್ದ ಜನರ ನಂಬರ್ ಎಷ್ಟು ಗೊತ್ತಾ? ಇಲ್ಲ. ಎಷ್ಟು? ತಪ್ಪು 8. ಬಾಬಾ ಸಾಹೇಬ್ರನ್ನು ಅಂಬೇಡ್ಕರ್ ಅವರನ್ನು ಸೇರಿಸಿ 8. ಸೊ ಅವರು ಪುಸ್ತಕ ಬರೆದ್ರು. ಪುಸ್ತಕ ಬರೆದು ಬಿಟ್ಟು 296 ಜನರು ಎದುರಿಗಿಟ್ಟಿರೋದನ್ನ ಪುಸ್ತಕನ ಯಾಕಂದ್ರೆ ಆ 8 ಜನರನ್ನ ಆಯ್ಕೆ ಮಾಡಿದ್ಯಾರು? 296 ಮೆಂಬರ್ಸ್ ಎಲೆಕ್ಟ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಒಂದು ಕೆಲಸ ಕೊಟ್ಟಿದ್ರು. 8 ಜನರೇ ನೀವು ಈ ಕೆಲಸ ಮಾಡ್ರಿ ಅಂದಿದ್ರು. ಅವ್ರು ಆಯ್ತು ಸರ್ ನಾವು ಮಾಡ್ತೀವಿ ಸರ್ ಅಂತ ಒಪ್ಕೊಂಡಿದ್ರು. ಅವ್ರಿಗೆ ಒಂದು ಟೈಮ್ ಆದ್ಮೇಲೆ ಅವ್ರು ಬಂದ್ರು. ಸರ್ ನೀವು ಕೊಟ್ಟಿರೋ ಕೆಲಸ ಎಲ್ಲ ಮಾಡೀವಿ ಸರ್ ಅಂದ್ರು. ಹಂಗಾದ್ರೆ ಓದಪ್ಪ ಏನೇನ್ ಮಾಡಿರಿ ಎಲ್ಲ ಓದ್ರಿ ಅಂದ್ರು. ಓದಿದ್ಮೇಲೆ ಎಲ್ಲರೂ ಒಪ್ತೀರಾ? ಪಾಯಿಂಟ್ ನಂಬರ್ 1 ಓದಿದ್ರು ಅಂಬೇಡ್ಕರ್ ಅವರು. ಅವಾಗ ಅಧ್ಯಕ್ಷತೆ ವಹಿಸಿದ್ದು ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರು, ಮೀಟಿಂಗಿನ ಅಧ್ಯಕ್ಷರು. ಓದಿದ್ದಾರೆ. ನಿಮ್ಮ ಕೈಯಾಗೂ ಇರ್ತದೆ, ಇದು ಕಾಪಿ ಕೊಟ್ಟಿರ್ತಾರೆ. ಸೊ ಇದನ್ನ ಎಲ್ಲರೂ ಒಪ್ತೀರಾ? ಎಲ್ಲರೂ ಒಪ್ತಾರೆ ಅಂದ್ರೆ ಪಾಸ್. ಎಲ್ಲರೂ ಒಪ್ಲಿಲ್ಲ ಅಂದ್ರೆ ಎಷ್ಟು ಜನ ಒಪ್ತಾ ಇಲ್ಲ, ಎಷ್ಟು ಜನ ಒಪ್ತಾ ಇದ್ದಾರೆ ಅದನ್ನ ನೋಡಿ ಬಹುಮತ ಒಪ್ಪೋದಾದ್ರೆ ಒಪ್ಪಿಗೆ ಆಗತ್ತೆ, ಇಲ್ಲ ಅಂದ್ರೆ ತಿರಸ್ಕಾರ ಆಗುತ್ತೆ, ಕೆಲಸದಾಗುತ್ತೆ. ಆ ತರ ಸಂವಿಧಾನ ಆಗಿದೆ. ಈ 296 ಜನರಲ್ಲಿ ಹಿಂದೂಗಳು, ಜೈನರು, ಬುದ್ಧಿಸ್ಟರು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಇದ್ದಾರೆ. ಪಂಜಾಬಿನವರು, ಕಾಶ್ಮೀರಿಯವರು, ತಮಿಳುನಾಡಿನವರು, ಕನ್ನಡದವರು, ತೆಲುಗುನವರು, ಅಸ್ಸಾಂನವರು, ಗುಜರಾತಿನವರು ಎಲ್ಲರೂ ಇದ್ದಾರೆ. ಹೆಣ್ಮಕ್ಕಳು, ಗಂಡ್ಮಕ್ಕಳು ಎಲ್ಲರೂ ಇದ್ದಾರೆ. ರಾಜರುಗಳು, ಸಾಮಾನ್ಯ ಪ್ರಜೆಗಳು ಅವರು ಇದ್ದಾರೆ. ವಿದ್ಯಾವಂತರು, ಅವಿದ್ಯಾವಂತರು ಅವರು ಇದ್ದಾರೆ. ಎಲ್ಲರೂ ಇದ್ದಾರೆ ಅದರಲ್ಲಿ. ಆದ್ರಿಂದ ಭಾರತದ ಸಂವಿಧಾನವನ್ನ ಯಾವುದೇ ಒಂದು ಜಾತಿಯವರು ಬರೆದಿಲ್ಲ, ಒಂದು ವ್ಯಕ್ತಿ ಬರೆದಿಲ್ಲ. ಒಂದು ವ್ಯಕ್ತಿ ಕಮಿಟಿಯಲ್ಲಿ ಬರೆದಿದ್ರು ಎಲ್ಲರೂ ಅದನ್ನು ಒಪ್ಕೊಂಡಿದ್ದಾರೆ. ಆದ್ರಿಂದ ಇವತ್ತಿನ ದಿವಸ ಬೇರೆ ಮಾತಾಡದೇನೆ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಪಕ್ಷದವರು, ಎಲ್ಲ ಭಾಷೆಯವರು ಸಂವಿಧಾನನ ಒಪ್ಕೊಳ್ಳೇಬೇಕು. ಯಾಕಪ್ಪ ಅಂದ್ರೆ ನಿಮ್ಮ ಮುತ್ತಾತ ಒಪ್ಕೊಂಡು ಸೈನ್ ಹಾಕಿದಾನಲ್ಲಿ ನೀನಿವಾಗ ಬಾಲ ಬಿಚ್ಚಿದ್ರೆ ನಡೀತದ ಅಂತ ನಾವು ಅವ್ರಿಗೆ ಕೇಳ್ಬೇಕಾಗುತ್ತೆ. ಇಲ್ದಿದ್ರೆ ಆ ಮುತ್ತಾತ ಮಾಡಿದ್ದು ನಮಗೆ ಸಂಬಂಧ ಇಲ್ಲ, ನಾನು ನಮ್ಮ ಮುತ್ತಾತನ್ನೇ ವಿರೋಧ ಮಾಡ್ತೀನಿ ಅಂತ ಅವ್ರು ಬೈಲಿಗೆ ಬರಲಿ. ಈ ಟೈಪ್ ಸಂವಿಧಾನ ಈ ತರ ಆಯ್ತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.